ಹೆಲೋ ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ದುಬೈನಲ್ಲಿ ನಡೆಯುತ್ತಿರುವಂತಹ ಏಷ್ಯಾ ಕಪ್ T20 ಮ್ಯಾಚ್ ನಲ್ಲಿ ನಿನ್ನೆ ಬದ್ಧ ವೈರಿಗಳ ಕಾದಾಟ. ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಟೀಂ ಇಂಡಿಯಾ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಜೊತೆಯಲ್ಲಿ ಆಟ ಆಡಬಾರದು ಅಂತ ಹೇಳಿ ತುಂಬಾ ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸೊ ನಿನ್ನೆ ಮ್ಯಾಚ್ ನಲ್ಲಿ ಮತ್ತೊಮ್ಮೆ ಪಾಕಿಸ್ತಾನವನ್ನ ಟೀಂ ಇಂಡಿಯಾ ಹೀನಾಯವಾಗಿ ಸೋಲಿಸಿದೆ, ಬಗ್ಗು ಬರೆದಿದೆ. 128 ರನ್ ಟಾರ್ಗೆಟ್ ಬೆನ್ನತ್ತಿದಂತ ಸೂರ್ಯಕುಮಾರ್ ಯಾದವ್ ಪಡೆ ಕೊನೆಯಲ್ಲಿ ನಾವು ನೋಡಿದ್ವಿ, ನಿನ್ನೆ ಬರ್ಡೇ ಬಾಯ್ ಆಗಿದ್ದಂತ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರೇ ಸಿಕ್ಸರ್ ಅನ್ನ ಬಾರಿಸೋ ಮುಖಾಂತರ ಭಾರತದ ಗೆಲುವನ್ನ ಖಾತ್ರಿಪಡಿಸಿದ್ರು. ಯೂಶಲಿ ಮ್ಯಾಚ್ ಆದ್ಮೇಲೆ ಗೆದ್ದಂತ ತಂಡಕ್ಕೆ ಶೇಕ್ ಹ್ಯಾಂಡ್ ಮಾಡೋದು, ಜೊತೆಗೆ ಅಭಿನಂದನೆ ಸಲ್ಲಿಸೋದು ಕಾಮನ್ ಆಗಿ ನಾವು ನೋಡಿರ್ತೀವಿ. ಆದ್ರೆ ನಿನ್ನೆ ಮ್ಯಾಚ್ ನಲ್ಲಿ ಅದ್ಯಾವುದು ನಡೆದಿಲ್ಲ. ಸೊ ಗೇಮ್ ಫಿನಿಶ್ ಮಾಡ್ತಾ ಇದ್ದಂಗೆ ಸೂರ್ಯಕುಮಾರ್ ಯಾದವ್ ಮತ್ತೆ ಶಿವಮ್ ದುಬೆ ಸೀದಾ ಡ್ರೆಸ್ಸಿಂಗ್ ರೂಮ್ ಕಡೆಗೆ ಬರ್ತಾರೆ. ಅವರಿಬ್ರು ಪರಸ್ಪರ ಅಭಿನಂದನೆ ಸಲ್ಲಿಸ್ಕೊಳ್ತಾರೆ, ಬಂದ್ಬಿಡ್ತಾರೆ. ಸೊ ಇದೇ ವಿಷಯವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ವಿಡಿಯೋಗಳು ಹರಿದಾಡ್ತಾ ಇದೆ. ರಿವೆಂಜ್ ವಿಷಯವಾಗಿ ಭಾರತ ತಂಟೆಗೆ ಪಾಕಿಸ್ತಾನ ಬರಬಾರ್ದು ಅಂತ ನೆಟ್ಟಿಗರು ಎಚ್ಚರಿಕೆ ಕೊಡ್ತಾ ಇದ್ದಾರೆ.